ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಜಿ ಯೋಜನೆ ಕುರಿತಾಗಿ ಚರ್ಚೆಗೆ ಬಹಿರಂಗ ಚರ್ಚೆಗೆ ಆಹ್ವಾನ ಕೊಟ್ಟಿದ್ದಂತಹ ಎಚ್ ಡಿ ಕುಮಾರಸ್ವಾಮಿ ಅವರ ಆಹ್ವಾನವನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸ್ವೀಕಾರ ಮಾಡಿದ್ದಾರೆ. ಚಿಲ್ಲರೆ ಪಲ್ರೆ ಜೊತೆ ಚರ್ಚೆ ಮಾಡಲ್ಲ, ನೇರ ಅವರೇ ಬರಲಿ, ಬಹಿರಂಗ ಚರ್ಚೆಗೆ ಸಿದ್ಧ ಆಗಿದ್ದಾರೆ. ಜಿ ಯೋಜನೆ ಚರ್ಚೆಗೆ ಎಚ್ ಡಿ ಕುಮಾರಸ್ವಾಮಿ ಕೊಟ್ಟ ಆಹ್ವಾನಕ್ಕೆ ಸವಾಲನ್ನ ಸ್ವೀಕಾರ ಮಾಡಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ನಾನು ಬಹಿರಂಗ ಚರ್ಚೆಗೆ ಸಿದ್ಧನಿದ್ದೀನಿ ಅಂತ ಒಪ್ಕೊಂಡಿದ್ದಾರೆ. ಸಣ್ಣ ಪುಟ್ಟ ಚಿಲ್ಲರೆ ಹತ್ರ ಚರ್ಚೆ ಮಾಡಲ್ಲ, ಅವರು ಬರಲಿ, ಅವರ ಪಾರ್ಟಿ ಪ್ರೆಸಿಡೆಂಟ್ ಕೂಡ ಬರಲಿ, ನಾನು ಪಂಥಾಹ್ವಾನವನ್ನ ಸ್ವೀಕಾರ ಮಾಡ್ತೀನಿ. ಎಚ್ ಡಿಕೆ ಯಾವತ್ತು ಹೇಳ್ತಾರೋ ಅವತ್ತು ನಾನು ಸಿದ್ಧನಿದ್ದೀನಿ ಅಂತ ಎಚ್ ಡಿ ಕುಮಾರಸ್ವಾಮಿ ಅವರ ಸವಾಲನ್ನ ಸ್ವೀಕರಿಸಿ ಡಿಸಿಎಂ ಡಿಕೆ ಶಿವಕುಮಾರ್ ಮಾತನಾಡಿದರು. ಕೇಂದ್ರ ಸರ್ಕಾರ ಹೇಳ್ತಾ ಇರೋದು ಜಾಬ್ ಕಾರ್ಡ್ ಅಲ್ಲೂ ಸಹ ಎಷ್ಟು ಅವ್ಯವಹಾರಗಳಾಗಿದೆ. ಆಮೇಲೆ 60 ವರ್ಷದ ಮೇಲ್ಪಟ್ಟವರು 80 ವರ್ಷದವ್ರನ್ನೆಲ್ಲ ಜಾಬ್ ಕಾರ್ಡ್ ಇದೆ ಅಂತ ತೋರಿಸ್ಕೊಂಡವ್ರೆ, ಅವರ ಹೆಸರಿನಲ್ಲೆಲ್ಲ ಪೇಮೆಂಟ್ಗಳಾಗಿದೆ. ಇದು ಎಲ್ಲವನ್ನ ಸುದೀರ್ಘವಾಗಿ ಸುಮಾರು 28 ರಾಜ್ಯದಲ್ಲಿ ಮಾಹಿತಿಗಳನ್ನ ಪಡೆದು ಕೇಂದ್ರ ಸರ್ಕಾರ ಅಂತಿಮವಾಗಿ ಈ ಒಂದು ಯೋಜನೆಯನ್ನ ಅನುಷ್ಠಾನಕ್ಕೆ ತಂದಿರ್ತಕ್ಕಂಥದ್ದು. ಸುಮಾರು ಹುಡುಗಾಟಿಕೆಗೆ ಇಲ್ಲ ಏನೋ ಪ್ರೆಸ್ಟೀಜ್ಗೋಸ್ಕರವಾಗಿ ಪ್ರತಿಷ್ಠೆಗೋಸ್ಕರವಾಗಿ ಈ ಯೋಜನೆ ತಂದಿರ್ತಕ್ಕಂಥದ್ದಲ್ಲ. ಇದೇನು ನಮ್ಮ ಡೆಪ್ಟಿ CM ಹೇಳೋರಲ್ಲ, ಅಂಥದ್ದು ಓಪನ್ ಡಿಬೇಟಿಗೆ ತಯಾರಾಗಿದ್ದೇವೆ. ಓಪನ್ ಡಿಬೇಟ್ ಮಾಡಬೇಕು ಅಂದರೆ ನಾವೇನು ಕದ್ದೋಗೋ ಪ್ರಶ್ನೆ ಇಲ್ಲ. ಏನೇನಿದೆ ನಾವು ಸ್ವಲ್ಪ ಡಾಕ್ಯುಮೆಂಟ್ ಇಟ್ಕೊಂಡೇ ಮಾತಾಡೋದು. ಜನ ಪಾಪ ಅವೆರಡು ಹೇಳ್ಕೊಂಡವೆ ಕಾಂಗ್ರೆಸ್, ಅವ್ರ ಕೈಲಿ ಹೇಳೋ ಶಕ್ತಿ ಇಲ್ಲ. ನೆನ್ನೆ ಅದೆಂಥದ್ದು ಒಂದು ಪೇಪರ್ ಟೈಗರು ಅಂತ ಏನಾದ್ರು ಹೇಳ್ಕೊಂಡವೆ, ಅದೆಲ್ಲ ಇರಲಿ ಒಂದು ಕಡೆ, ಮಾತಾಡೋಣ, ಸಮಯ ಬರುತ್ತೆ. ಇಲ್ಲಿ ಪ್ರಶ್ನೆ ತಯಾರಾಗಿದ್ದೇವೆ ನಾವು. ಕೇಂದ್ರ ಸರ್ಕಾರ ಹೇಳ್ತಾ ಇರೋದು ಜಾಬ್ ಕಾರ್ಡ್ ಅಲ್ಲೂ ಸಹ ನಾರಾಗ ನಾವು ಮಾಡ್ತೀವಿ. ಅವರು ಡಿಬೇಟ್ ರೆಡಿ ಇದ್ದೇನೆ ಅಂತ ಹೇಳ್ತಾರೆ. ನಾನು ನೀವು ಯಾವ ಟಿವಿಲಾರು ರೆಡಿ ಮಾಡಿ, ನಾನು ಯಾವತ್ತು ಬೇಕಾದ್ರೂ ನಾನು ಬರ್ತೀನಿ. ಐ ವೆಲ್ಕಮ್ ಹಿಮ್. ಫಸ್ಟ್ ಅವ್ರು ಬಂದ್ರೆ ಭಾಳ ಒಳ್ಳೇದು. ನೋಡ್ರಿ, ಯಾರು ಬರಲಿ, ಬಟ್ ನಾನು ಚಿಲ್ಲರೆ ಸಣ್ಣ ಪಣ್ಣವ್ರಿಗೆ ಹೋಗಲ್ಲ. ಅಲ್ಲ, ಅವ್ರ ಪಾರ್ಟಿ ಪ್ರೆಸಿಡೆಂಟ್ ಬರಲಿ. ಯಾರು ಹೇಳಿ? ಎಸ್ ಐ ವೆಲ್ಕಮ್ ಹಿಮ್. ಇದನ್ನು ನಾನು ಪಂಥನ ಸ್ವೀಕಾರ ಮಾಡಿದ್ದೀನಿ. ಅವ್ರು ಯಾವತ್ತು ಹೇಳ್ತಾರೋ, ಇಲ್ಲ ಪಬ್ಲಿಕ್ ಡಿಬೇಟ್ ಎಲ್ಲರೂ ರೆಡಿ ಇದ್ದೀವಿ, ಇಲ್ಲ ಅಂದ್ರೆ ಅಸೆಂಬ್ಲಿಲಾರು ರೆಡಿ ಇದ್ದೀವಿ, ಇಲ್ಲ ಅಂದ್ರೆ ಯಾವ್ದಾದ್ರು ನಿಮ್ಮ ಟಿವಿಲಾರು ರೆಡಿ ಇದ್ದೀವಿ. ನಾನು ನೋಡಪ್ಪ, ಯಾವಾಗ ಬೇಕಾದ್ರೂ ರೆಡಿ. ನನಗೆ 3 ದಿನ ಟೈಮ್ ಕೊಡಿ ಅಷ್ಟೇ. ಇವತ್ತು ಸಾಯಂಕಾಲದಿಂದ ಬೇಕಾದ್ರೆ ರೆಡಿ. ನಾನು 3 ದಿನ ಗಡುವ ಸರ್? ಅಲ್ಲ, 3 ದಿನ ನನಗೆ ಟೈಮ್ ಅಡ್ಜಸ್ಟ್ ಆಗಬೇಕಲ್ಲಪ್ಪ. ನಂದು ನನಗೇನು ಪ್ರಿಪ್ರೇಷನ್ ಬೇಡ, ನನಗೆ ಯಾವ ಪ್ರಿಪ್ರೇಷನು ಬೇಡ, ನನಗೇನು ಪ್ರಿಪ್ರೇಷನ್ ಅವಶ್ಯಕತೆ ಇಲ್ಲ. ನರೇಗಾ ಏನು ಅಂತ ಫಿಂಗರ್ ಟಿಪ್ಸಲ್ಲಿ ನನಗಿದೆ. ಅರ್ಥ ಆಯ್ತಾ? ಯಾವ ರೀತಿ ನಮ್ಮ ತಾಲೂಕಲ್ಲಿ ಏನೇನು ಕೆಲಸ ಮಾಡಿದ್ದೀವಿ ಅನ್ನೋದು ಬೇರೆ ದೇಶ ಬೇಡ. ಇಡೀ ದೇಶದಲ್ಲೇ BJP ಗೌರ್ಮೆಂಟು ನಂಬರ್ 1 ತಾಲೂಕು ಕನಕಪುರ ಅಂತೇಳಿ ಪ್ರೈಸ್ ಕೊಟ್ಟಿದ್ದಾರೆ. ಅದು ಕುಮಾರಸ್ವಾಮಿಗೋ, ಪ್ರಹ್ಲಾದ್ ಜೋಶಿಗೋ, BJP ಪ್ರೆಸಿಡೆಂಟು ಇವರು ವಿಜೇಂದ್ರ ಅವ್ರಿಗೆ ಗೊತ್ತಿದೆಯಲ್ಲ ಗೊತ್ತಿಲ್ಲ. 10 ಟೀಮು, ಸೆಂಟ್ರಲ್ ಗೌರ್ಮೆಂಟ್ ಟೀಮು ಏನೋ ದುಡ್ಡು ಹೊಡೆದು ಬಿಟ್ಟಿದ್ದೀವಿ ಅಂತ ಬಂದು ಎಲ್ಲ ಎನ್ಕ್ವೈರಿ ಮಾಡಿದ್ದಾರೆ. ಸೊ ಅದೆಲ್ಲ ನೋಡಲಿ ಅವರು. ನಾನು ಯಾವಾಗ ಹೇಳ್ತಾರೆ ಹೇಳಿ, ಅದರಲ್ಲಿ ಏನೇನು ಫಲ ಯಾವ ರೀತಿ ಇದೆ ಅಂತೇಳಿ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಮಸೂದ್ರಿಂದ. ಮಸೂದ್, ಈಗ ಇಬ್ಬರೂ ಕೂಡ ಸವಾಲನ್ನ ಸ್ವೀಕಾರ ಮಾಡಿದ್ದಾರೆ, ಚರ್ಚೆಗೆ ಸಿದ್ಧ ಅಂತ ಹೇಳಿದ್ದಾರೆ. ಆದರೆ ಇದನ್ನ ಅರೇಂಜ್ ಮಾಡೋದು ಯಾರು? ಈಗ ಆ ಪ್ರಶ್ನೆಯನ್ನ ಹಾಗೆ ಉಳಿಸಿದ ಹಾಗೆ ಕಾಣಿಸ್ತಾ ಇದೆ. ಇದು ನಿಜಕ್ಕೂ ವರ್ಕೌಟ್ ಆಗುತ್ತಾ? ದಿವ್ಯ, ರಾಜಕಾರಣದಲ್ಲಿ ಬಹಿರಂಗ ಚರ್ಚೆ, ಬಹಿರಂಗ ಸವಾಲು ಹಾಕುವಂಥದ್ದು, ಚರ್ಚೆಗೆ ಬನ್ನಿ ಎನ್ನುವಂಥ ಪಂಥವನ್ನು ಕೊಡುವಂಥದ್ದು ಎಲ್ಲವೂ ಕೂಡ ಒಂದು ರೀತಿಯಲ್ಲಿ ಟ್ರಂಪ್ ಕಾರ್ಡ್ ಥರ ಬಳಕೆ ಆಗ್ತಿದೆ. ಈ ಹಿಂದೆ ಸಾಕಷ್ಟು ವಿಚಾರಗಳಲ್ಲಿ ನಾವು ನೋಡ್ಬೋದು, ಪರಸ್ಪರ ಆಹ್ವಾನ ಕೊಡ್ತಾರೆ, ಚರ್ಚೆಗೆ ಬನ್ನಿ ಎನ್ನುವಂತಹ ಸವಾಲು ಹಾಕ್ತಾರೆ. ಆದರೆ ಯಾರೂ ಕೂಡ ಇದುವರೆಗೆ ನಾವು ನೋಡಿದ ಮಟ್ಟಿಗೆ ಚರ್ಚೆಗೆ ಬಂದಿಲ್ಲ. ಈಗಲೂ ಕೂಡ ನರೇಗಾ ವರ್ಸಸ್ VBG ರಾಮ್ಜಿ ಕಾಯ್ದೆ ಸಂಬಂಧಪಟ್ಟಂತೆ ಜಟಾಪಟಿ ಕಾಂಗ್ರೆಸ್ BJP ನಡುವೆ ನಡೀತಾ ಇದೆ. ಕಳೆದ ವಾರ ಪ್ರಹ್ಲಾದ್ ಜೋಶಿ ಅವರು ನರೇಗಾದಲ್ಲಿ ಏನೆಲ್ಲ ಲೋಪದೋಷಗಳಿದ್ವು, ಕಾಂಗ್ರೆಸ್ ಅವಧಿಯಲ್ಲಿ ಏನೆಲ್ಲ ನಕಲಿ ಭ್ರಷ್ಟಾಚಾರ ಆಗಿತ್ತು, ನಕಲಿ ಜಾಬ್ ಕಾರ್ಡ್ ಸೃಷ್ಟಿ ಮಾಡಲಾಗಿತ್ತು, ಎಲ್ಲವನ್ನು ಹೇಳ್ತಾ 11 ಲಕ್ಷ ಕೋಟಿಯಷ್ಟು ನಕಲಿ ಜಾಬ್ ಕಾರ್ಡ್ ಆಗಿದೆ ಅನ್ನುವಂಥ ಆರೋಪ ಮಾಡಿದ್ರು.
ಅದಕ್ಕೆ ಡಿ ಕೆ ಶಿ ಅವರು ಕೌಂಟರ್ ಕೊಟ್ಟಿದ್ರು. ನೀವು ಬೇಕಿದ್ರೆ ನಮ್ಮ ಅವಧಿಯಲ್ಲಿ ಭ್ರಷ್ಟಾಚಾರ ಆಗಿದ್ರೆ ಚರ್ಚೆಗೆ ಬನ್ನಿ, ನೀವು ತನಿಖೆಗಾದ್ರೂ ಕೊಡಿ, ಚರ್ಚೆಗೆ ಬನ್ನಿ ಅನ್ನುವಂತಹ ನೇರವಾದಂತಹ ಪಂಥಾಹ್ವಾನವನ್ನ ಜೋಶಿ ಅವರು ಕೊಟ್ಟಿದ್ರು. ಆದರೆ ಜೋಶಿ ಅವರಿಗೆ ಕೊಟ್ಟಂತಹ ಈ ಸವಾಲನ್ನ ಸ್ವೀಕಾರ ಮಾಡಿದ್ದು ನಿನ್ನೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು. ಡಿ ಕೆ ಶಿ ಅವರು ಚರ್ಚೆಗೆ ಬನ್ನಿ ಅನ್ನುವಂತಹ ಆಹ್ವಾನ ಕೊಟ್ಟಿದ್ದಾರೆ, ಸವಾಲು ಹಾಕಿದ್ದಾರೆ. ನಾವು ಚರ್ಚೆಗೆ ರೆಡಿ ಇದ್ದೀವಿ, ಯಾವಾಗ ಬೇಕಾದ್ರೂ ನಾವು ಕೂಡ ಚರ್ಚೆಗೆ ರೆಡಿ ಇರ್ತೇವೆ ಅನ್ನುವಂಥ ಮಾತನ್ನ ನಿನ್ನೆ ಕುಮಾರಸ್ವಾಮಿ ಅವರು ಡಿ ಕೆ ಶಿ ಅವರು ಸವಾಲನ್ನ ಸ್ವೀಕಾರ ಮಾಡಿದ್ರು. ನಿನ್ನೆ ಕುಮಾರಸ್ವಾಮಿ ಅವರು ಏನು ಹೇಳಿದ್ರು, ಈಗ ಇವತ್ತು ಅದಕ್ಕೆ ಕೌಂಟರ್ ಆಗಿ ನಾವು ಕೂಡ ಚರ್ಚೆಗೆ ರೆಡಿ ಇದ್ದೇವೆ ಅನ್ನುವಂಥ ಮಾತನ್ನ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಯಾವಾಗ ಬೇಕಾದ್ರೂ ನಾನು ಕೂಡ ಚರ್ಚೆಗೆ ತಯಾರಾಗಿದ್ದೇವೆ ಅನ್ನುವಂಥ ಮಾತನ್ನು ಇವರು ಕೂಡ ಹೇಳ್ತಾ ಇದ್ದಾರೆ. ಆದರೆ ಇದು ಹೇಳಿಕೆಯಲ್ಲೇ ಇರುತ್ತಾ ಅಥವಾ ನಿಜಕ್ಕೂ ಕೂಡ ನರೇಗಾ ವರ್ಸಸ್ ವಿಬಿಜಿ ರಾಮ್ಜಿ ಕಾಯ್ದೆ ಬಗ್ಗೆ ಚರ್ಚೆಗೆ ಇಬ್ರು ಕೂಡ ಮುಂದಾಗ್ತಾರ ಅನ್ನುವಂಥದ್ದು ಕಾದು ನೋಡಬೇಕು. ಆದರೆ ಸದ್ಯಕ್ಕೆ ಮಾತ್ರ ಇವರ ಎಲ್ಲರ ಹೇಳಿಕೆಗಳು ಒಂದು ರೀತಿಯಲ್ಲಿ ರಾಜಕಾರಣದಲ್ಲಿ ಸದ್ದು ಮಾಡ್ತಾ ಇದ್ದಾವೆ. ದಿವ್ಯಾ, ರೈಟ್, ಮಸೂದ್ ಸಂಪರ್ಕದಲ್ಲಿರಿ, ಮತ್ತಷ್ಟು ಮಾಹಿತಿ ಪಡ್ಕೊಳ್ತೀವಿ. ಪಂಥಾಹ್ವಾನಗಳನ್ನ ಕೊಡುವಂತಹದ್ದು, ಈ ಥರದ ಸವಾಲುಗಳನ್ನ ಕೊಟ್ಟು ತಗೊಳ್ಳೋದು ಈ ಹಿಂದೆ ಡಿ ಕೆ ಶಿವಕುಮಾರ್ ಅವರು ಮಾಡಿದ್ದಾರೆ, ಎಚ್ ಡಿ ಕುಮಾರಸ್ವಾಮಿ ಅವರು ಮಾಡಿದ್ದಾರೆ. ನಿಜಕ್ಕೂ ಚರ್ಚೆ ಆಗುತ್ತಾ ಅನ್ನೋದು ಇರುವಂತಹ ಪ್ರಶ್ನೆ.